ಇದು ನಿನ್ನ ವಿಧಿ. ನೀನು ನನ್ನ ತಂಗಿ ಲೀಲನ ಸಾಯಿಸಿದೆಯಲ್ಲ, ಈಗ ಅನುಭವಿಸು. ಈ ಜನ್ಮದಲ್ಲಿ ರಾಮ ನಿನ್ನನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನಿಜವಾದ ಅನಾಥ ಯಾರು ಗೊತ್ತಾ ಅಪ್ಪಣ್ಣ? ನೀನು. ಈಗಲೂ ಹೇಳ್ತಾ ಇದ್ದೀನಿ, ಲೀಲಾ ಸಾಯೋದಕ್ಕೆ ಲೀಲಾನೇ ಕಾರಣ. ರಾಮನ್ನ ಮನೆ ಕರ್ಕೊಂಡು ಬಂದಾಗ ತನ್ನ ಮಗನ ಹಾಗೆ ನೋಡ್ಕೋತೀನಿ ಅಂತಂದು, ಆಮೇಲೆ ತನಗೊಂದು ಮಗು ಬೇಕು ಅಂತ ಹಠ ಮಾಡಿದ್ಲು, ಪೀಡಿಸಿದ್ಲು, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೆದರ್ಸಿದ್ಲು. ಅಶೋಕ ಹುಟ್ಟಿದ ಮೇಲೆ ರಾಮ ಮಗು ಅಂತ ನೋಡದೆ ಇಡೀ ರಾತ್ರಿ ಮಳೆ ನಿಲ್ಲಿಸ್ತಿದ್ಲು. ಒಂದು ಹೊತ್ತು ಊಟ ಹಾಕೋಳು. ಅವನನ್ನ ಸ್ಕೂಲಿಗೆ ಕಳಿಸಿದ್ರೆ ಅವನಿಗೆ ಹುಷಾರಿಲ್ಲ ಅಂತೇಳಿ ಮನೇಲಿ ಹಾಗೆ ಮಾಡಿದ್ಲು. ಅಷ್ಟಾದ್ರೂ ಅವ್ವ ಅಂತ ಹಿಂದೆನೇ ಇರೋನು ನನ್ನ ರಾಮ. ಅವ್ವನ ಕಾಯಿಲೆನ ನನಗೆ ಕೊಡು ದೇವ್ರೆ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋನು ನನ್ನ ರಾಮ. ಆದ್ರೆ ಅವನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಮಾತ್ರ ತಾನು ಮನೇಲಿರೋದು ಅಂತ ರಂಪಾಟ ಮಾಡಿದ್ಲು. ಕೊನೆಗೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹುಡುಗಾಟ ಮಾಡಕ್ ಹೋಗಿ ತನ್ನ ಪ್ರಾಣ ತಾನೇ ಕಳ್ಕೊಂಡ್ರು. ಎಲ್ಲಪ್ಪಣ್ಣ, ಇದನ್ನು ನೀನು ಎಷ್ಟು ಸಲ ಹೇಳಿದ್ರು ನನ್ನ ತಂಗಿನ ಕೊಂದದ್ದು ನೀನೇ. ಅವತ್ತೇ ಆ ರಾಮನ ಮನೆಯಿಂದ ಆಚೆ ಓಡಿಸಿದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರಲಿಲ್ಲ. ಅದು ನನ್ನ ಪ್ರಾಣ ಹೋದ್ರೂ ಆಗ್ತಾ ಇರಲಿಲ್ಲ. ಆದರೆ ಈಗ ಅವನೇ ಮನೆ ಬಿಟ್ಟು ಹೊರಟು ಹೋದ್ನಲ್ಲ, ಈಗೇನು ಪ್ರಾಣ ಬಿಡ್ತೀಯ? ಅದನ್ನು ಒಪ್ಪಿಸ್ತೀನಿ, ಬೇಡ್ಕೋತೀನಿ, ಕ್ಷಮೆ ಕೇಳ್ತೀನಿ. ನನ್ನ ರಾಮ ಕಣೋನು ಮಾದೇವ, ನನ್ನ ಮಾತು ಕೇಳಲ್ವಾ? ಹೇಗೂ ಕಿಚ್ಚಾಯಿಸಕ್ಕೆ ಬಂದೇ ಬರ್ತಾನೆ. ಈಗಾಗಲೇ ಅವನನ್ನು ಕರ್ಕೊಂಡ್ಬರಕ್ಕೆ 3 ಜನ ಹೋಗಿರ್ತಾನೆ. ಬಾಸ್ನ ಅವನೇ ಮೊದಲು ಕಿಚ್ಚಾಯಿಸ್ಬೇಕು. ಆಗ ಅದಕ್ಕೂ ಮೊದಲು ಅವನ ಜೊತೆ ಮಾತಾಡ್ತೀನಿ. ನನ್ನ ರಾಮ ವಾಪಸ್ ಬಂದೇ ಬರ್ತಾನೆ. ಅಪ್ಪಣ್ಣ,